ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಅದೇ ರೀತಿ ಅಣ್ಣ, ನಾವು ಹೊಸ್ದಾಗಿ ಶೆಡ್ ಮಾಡ್ತಾಯಿದ್ದೀವಿ, ಶೆಡ್ಡಿಂದು ವೀಡಿಯೋ ಮಾಡಿ ಅಂತಂದು ಕಮೆಂಟ್ ಮಾಡಿದ್ರಿ. ಹಾಗಾಗಿ ನಮ್ಮ ಶೆಡ್ ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತಂದು ವೀಡಿಯೋ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತೋರಿಸ್ತಾ ಇದ್ದೀವಿ, ಇದೇ ನಮ್ಮ ಶೆಡ್ಡು. ಈ ರೀತಿಯಾಗಿ ನಾವು ಮಾಡ್ಕೊಂಡಿರ್ತೀವಿ ಶೆಡ್ನ. ನಮ್ಮ ಶೆಡ್ಡು ಇದು ಹೊರಗಡೆ ಈ ರೀತಿಯಾಗಿ ಕುರಿ ಕಟ್ಟೋಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಂಡಿರ್ತೀವಿ. ಇದು ಮುಂದ್ಗಡೆ ಒಳಗಡೆ ಶೆಡ್ಡಿನ ವ್ಯವಸ್ಥೆ ಯಾವ ರೀತಿ ಕುರಿ ಕಟ್ಟೋಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ, ಕೊನೆ ತನಕ ನೋಡಿ. ನಿಮಗೆ ಬೇಕಾದಂಥ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿರ್ತೀವಿ. ಅದೇ ರೀತಿ ಇವು ಬಕೆಟ್, ನೀರು ಕುಡ್ಸೋಕ್ಕೆ ಬಕೆಟ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಬಕೆಟ್ನ ನೀರೇನು ಕುಡ್ಸೋಕ್ಕೆ ತೊಗೊಂಡಿರ್ತೀವಲ್ಲ, ಇದೇ ಬಕೆಟ್ನ ಡ್ರಮ್ಮಲ್ಲಿ ಎದ್ದುಬಿಟ್ಟು ನೀರು ಕುಡಿಸಲ್ಲ ನಾವು. ಒಂದು ಬಕೆಟ್ ಡ್ರಮ್ಮಲ್ಲಿ ಇರುತ್ತೆ, ಒಂದು ಬಕೆಟ್ ನೀರು ಹಾಕ್ಕೊಳ್ತೀವಿ. ಯಾಕಪ್ಪ ಅಂದರೆ ಕುರಿಗಳು ತುಂಬ ಸೂಕ್ಷ್ಮ. ಅವು ನೀರು ಒಂದು ಕುಡಿದ್ರೆ ಕುರಿಗಳು ಇನ್ನೊಂದು ನೀರು ಕುಡಿಯೋಲ್ಲ. ಹಾಗಾಗಿ ಈ ಇಂಡಲ್ಲಿ ಇರ್ತಾವಲ್ಲ, ಆ ಕುರಿಗಳು ಕುಡಿತಾವೆ. ಈ ನಾವೇನು ಮನೆಯಲ್ಲಿ ಕಟ್ಟಿ ಸಾಕಿರ್ತಾವಲ್ಲ, ಆ ಕುರಿಗಳು ಒಂದು ಕುಡ್ದಿದ್ದು ನೀರು ಒಂದು ಕುಡಿಯೋಲ್ಲ. ಹಾಗಾಗಿ ನಾವು ಒಂದು ಬಕೆಟನ್ನು ಒಂದು ಕುರಿಗೆ ಕುಡಿಸಿದ ಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೊಂದು ಕುರಿಗೆ ಇಕ್ತೀವಿ. ಅದೇ ರೀತಿ ಶೆಡ್ ನೀವು ಯಾವ ರೀತಿ ಹಣ ಮಾಡಿದಿರ ತೋರಿಸಿರ ಅಂತ ಒಂದು ವೀಡಿಯೋ ಮಾಡಿದ್ವಿ, ತೋರಿಸ್ತಾ ಇದ್ದೀವಿ ನೋಡಿರಿ. ಇದೇ ನಮ್ಮ ಶೆಡ್ಡು. ಈ ರೀತಿಯಾಗಿ ನಾವು ಮಾಡ್ಕೊಂಡಿರ್ತೀವಿ ಶೆಡ್ನ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ನಾವು ಎತ್ತುಗಳು ಕಟ್ತಿದ್ವಿ, ಈಗ ಎತ್ತುಗಳಿಲ್ಲ, ಅದು ಮತ್ತೆ ತರ್ತೀವಿ ನಾವು. ಎತ್ತುಗಳು ಇಲ್ಲದ ಸಂದರ್ಭದಾಗೆ ಏನು ನಮ್ಮ ಕುರಿಗಳನ್ನೇ ನಾವು ಕಟ್ಟಿರ್ತೀವಿ. ಇದು ಒಂದು. ಅದೇ ರೀತಿ ಈ ರೀತಿ ಬಾಕ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ ನಾವು. ಏನೋ ಈ ರೀತಿ ಏನು ಬಾಕ್ಸ್ ಇದೆಯಲ್ಲ, ಇದು ಎರಡೆಡೆ ಬರುತ್ತೆ. ಒಂದು ಇದು ಏನು ಇದು ಇದೆಯಲ್ಲ, ಇದು ಗ್ಯಾಪು ಎರಡೆಡೆ ಬರುತ್ತೆ. ಅದಕ್ಕೊಂದು ಎರಡೆಡೆ, ಹಿಂಗೆ ಎರಡೆಡೆ ಡಿಸ್ಟೆನ್ಸ್ ಒಳಗಡೆ ಈ ರೀತಿಯಾಗಿ ನಾವು ಬಾಕ್ಸ್ಗಳನ್ನು ಮಾಡಿರ್ತೀವಿ. ಒಂದು ಸೈಡ್ 11 ಇದಾವೆ, ಮತ್ತೊಂದು ಸೈಡ್ 11 ಇದಾವೆ, ಈ ಸೈಡ್ 11 ಇದಾವೆ. ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ ನಾವು. ಅದೇ ರೀತಿಯಾಗಿ ಈ ಟೈಪ್ ಬಾಕ್ಸ್ ಟೈಪ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಮಾಡಿದ್ದೀವಿ, ಕುರಿ ಕಟ್ಟಿದ್ದೀವಿ. ಇದ್ರ ಪಾಟಿಗೆ ಇದು ಈ ರೀತಿಯಾಗಿ ನಾವು ಮೇವನ್ನ ಹಾಕಿದರೆ ಅದೊಟ್ಟಿಗೆ ಅದು ಕ್ಲೀನಾಗಿ ತಿನ್ನುತ್ತೆ. ಚೆಲ್ಲಲ್ಲ, ಚಪಾಟಿ ಮಾಡ್ಕೊಳ್ಳಲ್ಲ, ಹಾಳು ಮಾಡಲ್ಲ. ಏನೋ ಫುಡ್ ಏನು ನೀವು ಹಾಕ್ತಿರಲ್ಲ, ಅಷ್ಟು ಕ್ಲಿಯರಾಗಿ ಸ್ವಚ್ಛಾಗಿ ತಿನ್ನುತ್ತೆ ಕುರಿ. ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ ನಾವು. ಅದೇ ರೀತಿ ಬಾಕ್ಸ್ ಈ ಟೈಪ್ ಮಾಡ್ಕೊಂಡಿರ್ತೀವಿ ನೋಡಿ. ಮತ್ತೊಂದು ಅದೇ ಇದು ಏನಪ್ಪ ಅಂತಂದರೆ, ಇದು ಮ್ಯಾಟ್. ಇದೇನಿದೆಯಲ್ಲ, ಇದು ಮ್ಯಾಟ್. ಈ ಮ್ಯಾಟ್ ಬಂದು ಎದಕ್ಕೆ ಹಾಕಿರ್ತೀವಪ್ಪ ಅಂತಂದರೆ, ಇಲ್ಲೇನು ಇದು ಇಟ್ಟಿಗೆ ಇಟ್ಬಿಟ್ಟು ಗೋಡೆ ಕಟ್ಟಿರ್ತೀವಿ. ಇದು ಎಷ್ಟಂದರೆ ಅರ್ಧ ಅಡಿ ಗೋಡೆ ಕಟ್ಟಿರ್ತೀವಿ. ಇಲ್ಲಿದೆ ನೋಡಿ, ಇಷ್ಟು ಅರ್ಧ ಅಡಿ ಗೋಡೆ ಕಟ್ಟಿರ್ತೀವಿ. ಕುರಿಗಳು ಇಲ್ಲಿ ಗುದ್ದಿ ಇದು ಹಾಳಾಗಬಾರ್ದಪ್ಪ ಅಂತಂದು ಅದಕ್ಕೆ ಈ ಮ್ಯಾಟ್ ಹಾಕಿರ್ತೀವಿ ನಾವು. ಈ ಮ್ಯಾಟ್ ಹಾಕಿದರೆ ಕುರಿಗಳು ಗುದ್ದಿ ಹಾಳಾಗಲ್ಲ, ಏನಾಗಲ್ಲ, ಸೇಫ್ಟಿ ಇರುತ್ತೆ. ಹಾಗಾಗಿ ಇದೊಂದು ಮ್ಯಾಟ್ ಹಾಕಿರ್ತೀವಿ. ಮತ್ತು ನೋಡಿರಿ, 2 ಬಳೆ, ಆ ಕಡೆ ಒಂದು ಈ ಕಡೆ ಒಂದು. ಕುರಿಗಳು ಆ ಕಡೆ ಈ ಕಡೆ ಮಿಸ್ಕೊಡ್ಬಾರ್ದು. ಫ್ರೀ ಇರುತ್ತೆ ಕುರಿಗಳು, ತೊಂದರೆ ಏನಿಲ್ಲ. ತೋರಿಸ್ತೀನಿ ನೋಡಿರಿ ಯಾವ ರೀತಿ ಫ್ರೀಯಾಗಿ ಮಲಗಿರ್ತಾವೆ ನೋಡಿರಿ. ಇಲ್ಲಿ ಕಟ್ಟಿದ್ದೀವಿ, 2 ಹಗ್ಗ ಹಚ್ಚಿದ್ದೀವಿ ನೋಡಿ. ಈ ರೀತಿ 2 ಹಗ್ಗ ಹಚ್ಚಿರ್ತೀವಿ, ಫ್ರೀಯಾಗಿ ಮಲಗಿರ್ತಾವೆ ಕುರಿಗಳು. ಈ ರೀತಿಯಾಗಿ ನಮ್ಮ ಶೆಡ್ನ ನಾವು ಮಾಡ್ಕೊಂಡಿರ್ತೀವಿ. ಮತ್ತು ಕಾಳಿಕ್ಕಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿದ್ದಾವೆ ಟ್ರೈಗಳು. ಈ ಟ್ರೈಗಳೇನಿದಾವಲ್ಲ, ಎಲ್ಲದಕ್ಕೂ ಒಂದೊಂದು ಬಗ್ಸೆ ಕಾಳಿಕ್ತೀವಿ. ಈ ಟ್ರೈಯಲ್ಲಿ ಇಕ್ಕೋದು ನಾವು ಇಕ್ಕಿದ್ದೀವಿ ನೋಡಿ. ಈ ಟ್ರೈಯಲ್ಲಿ ಇಕ್ತೀವಿ. ರೆಡಿ ಮಾಡ್ತಕ್ಕಂಥ ಕುರಿಗಳಿಗೆ ಉಳ್ಳಿ ಗೋಧಿ ತಿನ್ನಿಸ್ತೀವಿ. ಇನ್ನೇನು ಹಿಂಗೆ ಸುಮ್ಮನೆಪ್ಪ ಇನ್ನೂ ರೆಡಿ ಆಗಲ್ಲ, ಲಾಂಗ್ ಟೈಮ್ ತಗೊಂಡು ಅನ್ನೋ ಕುರಿಗಳಿಗೆ ನಾವು ಈ ಗೋಂಜಾಳ, ಒಣ ಗೋಧಿ, ಒಣ ಉಳ್ಳಿ ಈ ಟೈಪು ಮೇಂಟೈನ್ ಮಾಡ್ತೀವಿ. ಹಾಲು ಪಾಲು ಏನು ಹಾಕಲ್ಲ. ರೆಡಿ ಮಾಡ್ತಕ್ಕಂಥ ಕುರಿಗಳಿಗೆ ಮಾತ್ರ ಹಾಲು ಹಾಕ್ತೀವಿ ನಾವು. ಅದೇ ರೀತಿ ಮತ್ತೆ ಹೇಳಿದ್ರಿ ಅಣ್ಣ, ಶೆಡ್ಡಿಗೆ ಯಾವುದಾದ್ರೂ ಹೊಸ ಒಳ್ಳೆ ಕುರಿಗಳು ಬಂದಿದ್ರೆ ವೀಡಿಯೋ ಮಾಡಿ ಅಂತಂದು. ಅದೇ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಇದು ಒಂದು 8 ತುಂಬ ಚೆನ್ನಾಗಿದೆ. ಇದು 8 ಕುರಿ. ಗಡ್ಡಿ ತುಂಬ ಚೆನ್ನಾಗಿದೆ ನೋಡಿ. ಆಟ ಮಾಡ್ತಾ ತುಂಬ ಸ್ಪೀಡ್. ಯಾರಾದರೂ ಕಟ್ಟೋರಿದ್ದರೆ ಕಟ್ಟಬಹುದು. ಇಂಥ ಕುರಿಗಳನ್ನು ಇದು ತೂಕ ಇಳಿಸಿದ್ದಾರೆ. ಹಳೆ ಓನರ್ ಏನಿದಾರಲ್ಲ, ಅವರು ತೂಕ ಇಳಿಸಿದ್ದಾರೆ. ಇದು ಕುರಿ ತುಂಬ ಚೆನ್ನಾಗಿತ್ತು. ತೂಕ ಇಳಿಸಿದ್ದಾರೆ. ಇದು 8 ಬಂದು ಒಂದು 7 ತಿಂಗಳಾಗಿದೆ ನೋಡಿ. ಇದು ತಾನೇ ಮೇಯುತ್ತೆ, ಆ ರೀತಿಯಾಗಿ ಮೇಯಿಸಿದ್ರೆ. ಅದೇ ರೀತಿ ಇದು 4 ಇತ್ತು ಕುರಿ, ಈಗ ಒಂದು 6 ಕೆಡವಿದೆ. ಇದು ಒಳ್ಳೆ ಸೈಜ್ ಕುರಿ, ತುಂಬ ಸೈಜ್ ಇದ್ದಾಳೆ, ತುಂಬ ಸೈಜ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಕುರಿ. ಜಾತಿ ಗೀತೆಯಲ್ಲಿ ಗಡ್ಡಿ, ಮುಖಲಕ್ಷಣ, ಸೈಜು, ಅಣಿಪಾಡು ನೋಡ್ರಿ. ಈ ಅಣಿಪಾಡು ನೀಟಾಗಿ ಈ ರೀತಿಯಾಗಿ ಅಣಿಪಾಡಿದ್ರೆ ಕುರಿ ಯಾವಾಗಲೂ ಆಡುತ್ತಾವೆ. ಎಂಥ ಹೊಡೆತ ಬಿದ್ದರೂ ಎದುರಲ್ಲ, ಪಾಸ್ ಆಗ್ತಾವೆ. ಹಾಗಾಗಿ ನೋಡಿ, ಇದು 6 1 ಕೆಡವಿದೆ.
ಇದು ಕೂಡ ಹೊಸದು ಬಂದಿರುತ್ತೆ. ಇದು ತುಂಬ ಚೆನ್ನಾಗಿದೆ, ಬಿಗ್ ಸೈಜ್ ಇದು. ಅದೇ ರೀತಿ ಇದು ಒಂದು 8 ಹಲ್ಲು. ಇದು ಕುರಿ ತುಂಬ ಆಡಿರೋ ಕುರಿ ಇದು. ಅವ್ರು ಏನು ಮಾಡಿದಾರಪ್ಪ ಅಂದರೆ ಮೇಸಿಲ್ಲ, ಕುರಿ ಕೆಡಿಸಿದ್ದಾರೆ. ಇದಕ್ಕೆ ಮೇಯಿಸ್ಬೇಕು ಕುರಿ. ಇದು ತುಂಬ ಚೆನ್ನಾಗಿದೆ ಸೈಜಿಗೆ. ಇದು ಗಡ್ಡಿ ನೋಡಿ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಆಟದ ಮರಿನೇ. ಇದರ ಒಂದು 20 ವಿಡಿಯೋ ಇದಾವೆ ಆಟ ಆಡಿರೋವು. ಹಾಗಾಗಿ ಈ ಕುರಿನ ಯಾರಾದ್ರೂ ರೆಡಿ ಮಾಡ್ಕೊಳ್ಳೋರಿದ್ರೆ ರೆಡಿ ಮಾಡ್ಕೋಬಹುದು ತಗೊಂಡೋಗಿ. ತುಂಬ ಚೆನ್ನಾಗಿದೆ ಕುರಿ, ಗಡ್ಡಿ ಗಿಡ್ಡಿ ನೀಟಿದೆ ನೋಡಿ. ಇಂಥವನ್ನ ಕೆಟ್ಟಿರ್ತಾವಲ್ಲ, ಇಂಥವು ಕಮ್ಮಿ ರೇಟಿಗೆ ಆಗ್ತಾವೆ ಕುರಿ. ಇಂಥ ಕುರಿಗಳನ್ನ ತಗೊಂಡು ರೆಡಿ ಮಾಡ್ಕೊಂಡ್ರೆ ಕುರಿ ಒಳ್ಳೆ ಹೆಸರು ಮಾಡ್ಬೋದು ನೋಡಿ. ಇದು ಇವಾಗ 4 ಹಲ್ಲಿತ್ತು, ಒಂದಲ್ಲಿ ಕಡಿವಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಕುರಿ. ಇದಕ್ಕೆ ನಾವು ಮೇಂಟೈನ್ ಮಾಡ್ತೀವಿ. ಅದು ಹೇಳಿದ್ನಲ್ಲ, ಉಳ್ಳಿ ಹಾಲು ಹುಲ್ಲು ಈ ರೀತಿ ಮೇಂಟೈನ್ ಮಾಡ್ತೀವಿ. ಇದಕ್ಕೂ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದನ್ನ ಈಗ ತೊಗೊಂಬಂದು ಒಂದು ದಿವಸ ಆಗಿದೆ. ಇದಕ್ಕೆ ನಾವು ಯಾವುದೇ ರೀತಿಯಾದ ಮೇಂಟೈನ್ ಮಾಡ್ತಾರಲ್ಲ. ಯಾಕಪ್ಪ ಅಂದರೆ ಸಡನ್ಲಿಯಾಗಿ ನಾವು ಇದನ್ನು ಬೆಳಗ್ಗೆ ಕಾಳು ತುರುಕಿ ಹುಲ್ಲಾಕಿ ಮಧ್ಯಾಹ್ನ ಮತ್ತೆ ಮೇಯಿಸಿದ್ರೆ ಕುರಿ ಏನಪ್ಪ ಅಂದರೆ ಜೀರ್ಣಶಕ್ತಿ ತಗೊಂಡಿರಲ್ಲ, ಕಮ್ಮಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದು ಇನ್ನೊಂದು ತಿಂಗಳಲ್ಲಿ ರೆಡಿ ಮಾಡ್ತೀವಿ. ಈ ಬೋನ್ಸ್ ಏನು ಕಾಣ್ತಾ ಇದಾವಲ್ಲ, ಈ ಬೋನ್ಸ್ ಎಲ್ಲ ಹೋಗ್ತಾವೆ ಮೇಯಿಸಿದ್ರೆ. ಆ ರೀತಿಯಾಗಿ ರೆಡಿ ಮಾಡ್ತೀವಿ. ಇದು ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ಕಟ್ಕೊಳ್ಳೋರಿದ್ರೆ ಕಟ್ಕೋಬೋದು. ಅದೇ ರೀತಿ ಇದು ನೋಡಿ, ಇದು 8 ಹಲ್ಲು. ತುಂಬ ಚೆನ್ನಾಗಿದೆ ಕುರಿ, ಗಡ್ಡಿ ಗಿಡ್ಡಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇದು 8 ಹಲ್ಲಿದು ಯಾವ ರೀತಿಯಾಗಿದೆ. ಇದು ಒಂದು ಹೊಸದು ಬಂದಿದೆ ನಮ್ಮ ರೂಮಿಗೆ. ಇದು ಕೊಡದೆ ಯಾರಾದರೂ ಕಟ್ಕೊಳ್ಳೋರಿದ್ರೆ ಕಟ್ಕೋಬಹುದು. ಇದು ಒಂದು 8 ಹಲ್ಲು. ಇದು ತುಂಬ ಚೆನ್ನಾಗಿ ಆಡಿದೆ ಆಟನ. ನಮ್ಮ ದಾವಣಗೆರೆ ಭಾಗದ್ದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದೆ ಕುರಿ. ಇದು ಆರಲ್ಲೆಲ್ಲ ಕಣ ಕೂಡ ಆಗಿದೆ. ಇದರದ್ದು ಕೂಡ ವಿಡಿಯೋ ಪ್ಲಸ್ ಫೋಟೋ ಗೀಟೋ ಕಣಗಿರೋವೆಲ್ಲ ಇದಾವೆ. ಇಷ್ಟು ಕುರಿಗಳು ಬಂದಿರ್ತಾವೆ. ಈ ರೀತಿಯಾಗಿ ನಮ್ಮ ಗೋಡಂಬಿ ಇರುತ್ತೆ. ಅದೇ ರೀತಿ ಇನ್ನೂ ಒಂದು 4 ಹಲ್ಲು ಬಂದಿದೆ ನೋಡಿ. ಇದು ಒಂದು 4 ಹಲ್ಲು. ಇದು ಹುಟ್ಟು 7 ಹಲ್ಲು. ಇದು 4 ಹಲ್ಲು. ಇದು ಜಾತಿ ಗೀತಿ ತುಂಬ ಚೆನ್ನಾಗಿದೆ, ಗಡ್ಡಿ ಗಿಡ್ಡಿ ನೋಡಿ. ಹುಟ್ಟು 7 ಹಲ್ಲು. ಹುಟ್ಟು 7 ಹಲ್ಲು ಅಂತಂದರೆ 4 ಹಲ್ಲಲ್ಲಿ ಇದ್ದ ಕುರಿ 6 ಹಲ್ಲಿಗೆ ಕೆಡವಿದ್ರೆ 8 ಹಲ್ಲಿಗೆ ಆಡಿಸ್ಬೇಕು. ಕಣದಲ್ಲಿ ಅವಕಾಶ ಕೊಡಲ್ಲ. ಇದು ಹುಟ್ಟು 7 ಹಲ್ಲು. ಇದು ಅಲ್ಲಿಗೆ ಬಂದು ಇನ್ನೊಂದು 2.5 ತಿಂಗಳಾಗಿರುತ್ತೆ. ಇದು ಏನಾದರೂ 4 ಹಲ್ಲಿಂದ 6 ಹಲ್ಲಿಗೆ ಕೆಡವಿದ್ರೆ, ಸಪೋಸ್ ಕೆಡವಿದ್ರೆ ಇದು 6 ಹಲ್ಲಲ್ಲಿ ಆಡ್ಸೋಕ್ಕೆ ಬರಲ್ಲ, ಕಾಯ್ಬೇಕು. 8 ಹಲ್ಲು ಮಟ್ಟ ಕಾಯ್ಬೇಕು ಇದನ್ನು. ಇದು ಹುಟ್ಟು 7 ಹಲ್ಲು ಕುರಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಈ ಜಾತಿ ಏನಿದೆಯಲ್ಲ, ನೀವು ಕುರಿಯಲ್ಲಿ ಏನಾದರೂ ಚಾಯ್ಸ್ ಮಾಡಬೇಕಾದ್ರೆ ಇದು ನಂಬರ್ 1 ಜಾತಿ. ಇದು ನೋಡಿ, ಈ ರೀತಿ ಇರಬೇಕು ಕುರಿ, ಜಾತಿ ಗೀತಿ ಎಲ್ಲ. ಅದೇ ರೀತಿ ಇದು ಒಂದಿದೆ ನೋಡಿ. ಇದು 4 ಹಲ್ಲು. ಇದು ಬಿಗ್ ಸೈಜ್. ಇದು ಅರಿಸನೆ ಸ್ಪೀಡ್ ಇದೆ. ಯಾರಾದರೂ ಹೊಸಬ್ರು ಕಟ್ಟೋರಿದ್ರೆ ಕಟ್ಟಬಹುದು. ಇದು ಕೂಡ ಆಟ ಆಡಿರೋ ವಿಡಿಯೋಗಳೆಲ್ಲ ಸಿಗ್ತಾವೆ ನಿಮಗೆ ನೋಡಿ. ಚೆನ್ನಾಗಿ ಬಂದಿದ್ದಾವೆ ಕುರಿ. ಅದೇ ರೀತಿ ಇದು ಒಂದು 6 ಹಲ್ಲು. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಏನು ಗೊತ್ತಾ, ಕುರಿ ಇವತ್ತು 4 ಹೊಡೆದ ಕಮ್ಮಿ ಆಡಿದ್ರೂ ಪರವಾಗಿಲ್ಲ. ಈ ರೀತಿ ನೀಟ್ ಇರಬೇಕು ಕುರಿ. ಈ ರೀತಿ ನೀಟಾಗಿರೋ ಕುರಿನ ನೀವು ಚಾಯ್ಸ್ ಮಾಡಿರಿ. ನೋಡಿರಿ ಹೆಂಗಿದೆ ಕುರಿ, ಗಡ್ಡಿ. ಈ ಥರ ನೀವೇನಾದರೂ ಚಾಯ್ಸ್ ಮಾಡಿದರೆ ಕುರಿನ ಫೇಲೇ ಆಗಲ್ಲ. ಇವತ್ತೇನೋ 1 ಹೊಡೆತ 2 ಹೊಡೆತ ಆಡಿ ಏನೋ ಅದಕ್ಕೆ ಸಮಸ್ಯೆಯಾಗಿ ಓಡೋಗಿರ್ಬೋದು. ಆದರೆ ಮುಂದೊಂದು ದಿವಸ ಯಾವತ್ತಿದ್ರೆ ಇವು ಚಾಂಪಿಯನ್ ಕುರಿಗಳೇ. ಇವು ನೀಟಾಗಿ ಮೇಯಿಸಿದ್ರೆ. ಅದಕ್ಕೆ ಹೇಳೋದು, ಯಾವತ್ತು ನೀಟಿರೋ ಕುರಿಗಳನ್ನ, ಜಾತಿಯಲ್ಲಿರೋ ಕುರಿಗಳನ್ನ ಕಟ್ಟಿ. ಇದು ಒಂದು ಓಪನ್ನು. ಇದು ಚೆನ್ನಾಗಿದೆ. ಇದು ಕೊಡೋದೆ. ಯಾರಾದರೂ ಮೇಯಿಸ್ಕೊಳ್ಳೋರಿದ್ರೆ ಮೇಯಿಸ್ಕೋಬಹುದು.